ಹಸುಗಳು. ಇದು ಇರುವಂಥ ದಾವಣಗೆರೆ ಜಿಲ್ಲೆನೋ ಶಿವಮೊಗ್ಗನೋ ಚಿತ್ರದುರ್ಗನೋ ಅಲ್ಲ, ಇದು ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಬೆಟ್ಟದಲ್ಲಿ ಇಳಿತಾ ಇರುವಂಥ ಹಸುಗಳು ಸೈನ್ಯ. ಯಪ್ಪ ನನ್ನ ಬೆನ್ನಿಂದ ಬಂದ್ಬಿಡ್ತು ಒಳ್ಳೆ ಅಮೃತ ಮಹಲ್ ಹೆಚ್ಚಬೇಕು ಕ್ರಾಸ್. ಇದು ಮಾಣಿಕ್ಯಧಾರದ ಮೆಟ್ಲುಗಳು, ಸುಮಾರು 123 ಮೆಟ್ಲು ಅಂತ ನಾನು ಹೇಳಿದೆ. ಅವೆಲ್ಲ ಮೆಟ್ಲು. ಈ ಪ್ಲೇಸ್ನ ನಿಮ್ಗೆ ನಾನು ತೋರಿಸ್ತಾ ಇದ್ದೆ. ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಈ ಹೊನ್ನಮ್ಮ ದೇವಿ ಹಳ್ಳ ಇರುವಂಥದ್ದು ಮುಳ್ಳಯ್ಯನಗಿರಿ ಸಮೀಪ ಚಿಕ್ಕಮಗಳೂರು. ಎಲ್ಲ ಗುಡ್ಡಗಳು ಇರುವಂಥದ್ದೇ ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಹತ್ತು ಹೋದರೆ ಮಾತ್ರ ನೀವೇನು ಹೇಳಿದ್ರಿ ಗಾಳಿ ಕೆಂಚಮ್ಮನ ದೇವಸ್ಥಾನ ಅಥವಾ ಗಾಳಿ ಕೆಂಚಪ್ಪನ ದೇವಸ್ಥಾನ, ಪಲಂತಲ ನಮ್ಮ ಏನು ಹರಕೆಗಳು ತಮಗೇನೆಲ್ಲ ಈಡೇರಬೇಕಾಗಿದೆ ಅವ್ರು ಬಂದು ಕಲ್ಲುಗಳನ್ನು ಜೋಡಿಸ್ತಾರಂತೆ. ಈ ಥರ ನೋಡಿ ಕಾಣ್ತಾ ಇದೆ. ಸ್ಪೆಷಲಾಗಿ ಪ್ರತಿಯೊಬ್ಬರು ಕಲ್ಲು ಜೋಡಿಸ್ತಾರೆ, ಇಲ್ಲ ಮನೆ ಮಾಡಿ ಹೋಗ್ತಾರೆ. ಅವರ ಹರಕೆಗಳು ತೀರೋದ ನಂತರ ಅದು ಮತ್ತೆ ಸೀತಾಳಯ್ಯನಗಿರಿ ಗಿರಿ. ಬಂಧುಗಳು ಎಲ್ರಿಗೂ ನಮಸ್ತೆ. ನಿಮಗಾಗಿ ವಿಶೇಷವಾದ ಬ್ಲಾಗ್ ಅಂದರೆ ತಪ್ಪಾಗ್ಲಾರ್ದು. ಇಲ್ಲಿ ನೋಡಿ, ಇಲ್ಲಿರುವಂಥ ಹಸುಗಳು. ಇದು ಇರುವಂಥ ದಾವಣಗೆರೆ ಜಿಲ್ಲೆನೋ ಶಿವಮೊಗ್ಗನೋ ಚಿತ್ರದುರ್ಗನೋ ಅಲ್ಲ, ಇದು ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ದತ್ತಪೀಠ ಏನಿದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆ ಥರ. ಅಲ್ಲಿ ಸುಮಾರು ಒಂದು 500ರಿಂದ 600 ಹಸುಗಳು ಯಾವಾಗಲೂ ಇಲ್ಲಿ ನೀರು ಕುಡಿತಾ ಮೇಯ್ಕೊಂಡು ಗುಡ್ಡಗಾಡದ ಪ್ರದೇಶದಲ್ಲಿ ಬರ್ತಾ ಇರ್ತದೆ. ಎಲ್ಲ ರೀತಿಯ ಬ್ರೀಡ್ಗಳು ಇಲ್ಲಿ ಸಿಗುತ್ತೆ. ಹಳ್ಳಿ ಕಾರಿಂದ ಹಿಡಿದು ಆಮೇಲೆ ಇಲ್ಲಿ ಮಂಗಳೂರು ಬ್ರೀಡ್ಗಳು, ಜರ್ಸಿ ಕ್ರಾಸು, HF ಕ್ರಾಸ್, ಆಲ್ಮೋಸ್ಟ್ ಕ್ರಾಸ್ ಬ್ರೀಡ್ಗಳೇ ಹೆಚ್ಚಾಗಿ. ಯಾಕಂದರೆ ಬೆಟ್ಟ ಗುಡ್ಡ ಆಗಿರೋ ಕಾರಣಕ್ಕೆ ಮೇಯುವಂಥದ್ದು ಹುಲ್ಲನ್ನು ಏನಿದೆ ಅದಕ್ಕೆ ಸವಿಯುವಂಥದ್ದು ತುಂಬಾ ಚೆನ್ನಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲೊಂದು ಗಿರ್ದು ಇದೆ. ಒಂದು ಸತಿ ಮಿಸ್ ಆಗಿದ್ರೆ ಎತ್ತು ಬಿಸಾಕ್ಬಿಡೋದು. ಬಾಯ್, ನಾವು ನಿಮ್ಮ ಸ್ನೇಹಿತರ ಒಳಗೆ ಹತ್ತಿರ ಬಿಡಿಸ್ಕೊಳಲ್ಲ ಇದು, ಯಾಕಂದ್ರೆ ಅವ್ರ ಏರಿಯಾ, ನಾವು ಹೆಂಗೆ ಹೋಗೋದು. ಚೆನ್ನಾಗಿದೆ, ನೋಡೋಣ. ನಿಮಗೋಸ್ಕರ ಇವತ್ತು ಸುಂದರವಾದ ಸ್ಥಳಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನನಗಂತೂ ಸಖತ್ ಖುಷಿಯಾಗಿದೆ. ನಮ್ಮ ಸ್ನೇಹಿತರ ಬಗ್ಗೆ ಇದೆಲ್ಲವೂ ಇದೆ. ತುಂಬ ರ್ಯಾಷಸ್ ಆಗಿರ್ತಕ್ಕಂಥ ಹೋರಿಗಳು, ಹಸುಗಳು ಇರೋಂಥದ್ದು ಇಲ್ಲಿ. ಯಾರಿಗೇ ಆಗಲಿ ನಮಗೆ ಇಲ್ಲಿ ನೋಡಿದಾಗ ಏನೋ ಇಂಥ ಸ್ಥಳದಲ್ಲಿ ನಾನು ಸಮಯ ಕಳಿಬೇಕು ಅನಿಸುವಂಥ ಸ್ಥಳ ಇದೆ. ಬನ್ನಿ ನೋಡೋಣ ಏನು ಮಾಹಿತಿ ಸಿಗ್ತದೆ, ಎಷ್ಟು ಮಾಹಿತಿ ಸಿಗುತ್ತೆ ಅಷ್ಟು ಕಲೆ ಹಾಕುವಂಥ ಪ್ರಯತ್ನ ಮಾಡೋಣ. ನೀವು ನಮ್ಮ ಜೊತೆ ಇರಿ, ನಾವು ನಿಮಗೆ ವೀಡಿಯೋನ ಅಪ್ಡೇಟ್ ಮಾಡ್ತಾ ನಾನು ಹೋಗ್ತಾ ಇರ್ತೀನಿ. ಬನ್ನಿ. ಝೂಮ್ ಕರ್ಕೋಬೇಕಾಗಲೇ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ರೋಮಾಂಚನ ಆಗ್ಬಿಡ್ತೀರಿ ನನಗಂತೂ ಈ ಹಸುಗಳು ನೋಡಿ. ಇದಿದೆ ನೋಡಿ, ಇದು ಯಪ್ಪ ನನ್ನ ಬೆನ್ನಿಂದ ಬಂದ್ಬಿಡ್ತು ಒಳ್ಳೆ ಅಮೃತ ಮಹಲ್ ಹೆಚ್ಚಬೇಕು ಕ್ರಾಸ್ ಇದ್ದಂಗಿದೆ. ಅದು ಸಖತ್ತಾಗಿರೋಂಥ ಬ್ರೀಡ್ಗಳು. ಇವೆಲ್ಲವೂ ಕೂಡ ಏನಿಲ್ಲ ಅಂದ್ರೆ ಒಂದು 3ರಿಂದ 4 ಲೀಟ್ರು ಹಾಲು ಕೊಡುವಂಥವೆ. ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಸಿಗುವಂಥ ಮೇವನ್ನು ತಿನ್ಕೊಂಡು ನ್ಯಾಚುರಲ್ ಆಗಿರುವಂಥ ಹಸುಗಳು. ಇದು ಎಂಥ ಪ್ಲೇಸು ಏನು ಅನ್ನೋವಂಥದ್ದು ನಿಮ್ಗೆ ಹೇಳ್ತೀನಿ. ನಮ್ಮ ಬಾಬಾ ಬುಡನ್ಗಿರಿ ದತ್ತಪೀಠ ಅಥವಾ ದತ್ತಾತ್ರೇಯ ಪೀಠ ಅಂತಲೂ ಕರೀತಾರೆ. ಭಾವೈಕ್ಯತೆವಾಗಿರುವಂಥ ಪ್ರದೇಶ ಅಂತ ಇದು. ನಾನಂತೂ ಮೊದಲನೇ ಸಾರಿ ಬಂದಿದ್ದೀನಿ. ಇಲ್ಲಿರೋಂಥ ಹಸುಗಳ ಒಂದು ಚಿತ್ರಣ ನೋಡ್ತೀನಿ, ಯಾವ್ಯಾವ ಜಾತಿ ಇರ್ಬೋದು ಹಾಗೆ ಜಸ್ಟ್ ಗಮನಿಸೋಣ. ಬನ್ನಿ, ನೀವು ಹೇಳಿ ನೋಡೋಣ ಯಾವ ಬ್ರೀಡ್ಗಳು ಹೆಚ್ಚಾಗಿದೆ ಇದರಲ್ಲಿ ಅನ್ನುವಂಥದ್ದು. ಅಲ್ಲಿ ಗಿರ್ ಕ್ರಾಸ್ ಇದೆ ನೋಡ್ರಿ, ಗಿರ್ ಕ್ರಾಸ್ ಇದೆ. ಇದಂತೂ ಮಲೆನಾಡು ಗಿಡ್ಡ, ನಮ್ಮ ಮಂಗಳೂರು ಸೈಡು ಚಿಕ್ಕಮಗಳೂರು ಸೈಡ್ ಕ್ರಾಸ್ ಆಗಿರುತ್ತೆ ಬ್ರೀಡ್ಗಳು. ಹೊನ್ನಾಳಿ ಸೈಡಿಗೆ ಈ ಥರ ಬ್ರೀಡ್ಗಳು ಹೆಚ್ಚು ಬರುತ್ತೆ. ಸುಮಾರು ಜನ ಹೇಳಿದರೆ ಉತ್ತರ ಕೊಟ್ಟಿದ್ದೀರಿ, ಅಣ್ಣ ಅವೆಲ್ಲ ಬ್ರೀಡ್ ಬರುವಂಥದ್ದು ಎಲ್ಲವೂ ಕೂಡ ಹೊನ್ನಾಳಿಯಿಂದ ಅಂತ, ಹೊನ್ನಾಳಿ ಮಂಗಳೂರಿಂದನೇ ಬರುತ್ತೆ ಅಂಥೇಳಿ. ಹೆಂಗೆ ಬರುತ್ತೆ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಮಾರ್ಕೆಟಲ್ಲಿ ಸುಮಾರು ರೀತಿ ಈ ಥರ ರಾಸ್ಗಳು ಸಿಗುತ್ತೆ. ಇದು ಜರ್ಸಿ ನೋಡ್ರಿ, ಸಖತ್ತಾಗಿದೆ. ರೆಡೆನಲ್ಲಿ ಬರುತ್ತೆ ಜರ್ಸಿ ಇದು. ಅಲ್ಲಿ ನೋಡಿ, ಬೆಟ್ಟದಲ್ಲಿ ಇಳಿತಾ ಇರುವಂಥ ಹಸುಗಳು ಸೈನ್ಯ, ಏನು ಚೆಂದ ಇಳಿತಾ ಇದೆ. ವೆರಿ ನೈಸಪ್ಪ. ಏನೇನ್ರಿ, ನನ್ನ ಅದೃಷ್ಟ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು. ವಾವ್, ಅಲ್ಲೂ ಇದ್ದಾವೆ ನೋಡ್ರಿ, ಹಿಂಡು ಬರ್ತಾ ಇದೆ ಈ ಕಡೆ. ಹಾಂ, ಹಿಂಡು ನೋಡಿ, ಹಿಂಡು ಸಖತ್ತ ಬಿಸಿಲಾಗಿದೆ ಕಣ್ರಿ. ಆ ಬಿಸಿಲು ನನಗೆ ಈ ಹಸುಗಳನ್ನ ನೋಡಿ ನನಗೆ ಈ ಬಿಸಿಲು ಅಂತಲೇ ಅನ್ನಿಸ್ತಾ ಇಲ್ಲ. ಒಂದಕ್ಕಿಂತ ಒಂದು ಚೆಂದ ಇರುವಂಥ ಹಸುಗಳಿದ್ದಾವೆ. ಇವೆಲ್ಲ ಕಾಡಲ್ಲಿ ಬಿಟ್ಬಿಟ್ರೆ ಹೆಂಗಿರುತ್ತೆ ಅಂದರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಬಂಧುಗಳೇ, ಇವೆಲ್ಲ ಪ್ರಾಣಿ ಪ್ರಿಯರಿಗೆ ಇಷ್ಟ ಆಗುತ್ತೆ. ಕೆಲವರಿಗೆ ಇವನೇನಪ್ಪ ಹಸುಗಳು ತೋರಿಸ್ತಾರೆ ಅನ್ಕೋಬೋದು. ಬಟ್ ನಮಗೆ ಇಷ್ಟ ಆಗುವಂಥಪ್ಪ, ಯಾರೇ ಏನೇ ಅಂದ್ಕೊಳ್ಳಿ. ಆಮೇಲೆ HF ಅಲ್ಲಿ ಇದೆ ದೊಡ್ಡ ಜಾತಿ, ಬಟ್ ಕ್ರಾಸ್ ಅದು. ಬರೀ ಅಲ್ಲಿ ತೋರಿಸ್ತೀನಿ ನಾವು. ಅಲ್ಲೊಂದು ಮಗು ಮಿಸ್ಸಾಗಿ ಓಡಿ ಬಂದುಬಿಡ್ತು ಹಸುಗಳು. ಅದೇ ಅವರ ಫಾದರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇದು ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಅದು ಕರು ಜರ್ಸಿಯಲ್ಲಿದೆ,
ಕರುಗಳು ಏನು ಕ್ಯೂಟ್ ಇದೆ ಗೊತ್ತಾ. ಇಲ್ಲೊಂದು ಹೆಚ್ ಎಫ್ ಕ್ರಾಸ್, ನಾನು ಪ್ಯೂರ್ ಅಂದ್ಕೊಂಡು ಬಂದೆ, ನೋಡಪ್ಪ ಹೆಚ್ ಎಫ್ ಕ್ರಾಸ್. ಇವು ಕೂಡ ಇವಕ್ಕೆ ಯಾವ ಕಾಯಿಲೆ ಅವು ಇವು ಬರಲ್ಲ ಕಣ್ರಿ. ನಮ್ಮ ಹಸುಗಳಿಗೆ ಬಂದಂಥ ಕಾಯಿಲೆ ಯಾವ ಬರಲ್ಲ. ಯಾಕೆಂದರೆ ಗಿಡ ಮೂಲಿಗೆ ಏನೆಲ್ಲ ಸಿಗುತ್ತೆ ಬೆಟ್ಟ ಗುಡ್ಡದ ಎಲ್ಲ ತಿನ್ಕೊಂಡು ಬಂದಿರ್ತಾವೆ. ಅದು ಹೆಂಗೆ ಕಾಯಿಲೆ ಬೀಳಕ್ಕೆ ಸಾಧ್ಯ? ತುಂಬಾ ಕಡಿಮೆ ಕಾಯಿಲೆ ಬೀಳಕ್ಕೆ. ನೂರಾರು ಜಾತಿಯ ರಾಸುಗಳು. ಸುಸ್ವಾಗತ. ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಸಂಸ್ಥೆ ಐಡಿ ಪೀಠ ಚಿಕ್ಕಮಗಳೂರು. ಒಬ್ರಿಗೆ 5 ರೂಪಾಯಿ ಟಿಕೆಟ್. ಮಣಿಕ್ಯಧಾರ ಮೆಟ್ಟಿಲು. ಬಂದವರು ಇಲ್ಲಿಂದ ಹೋಗೋ ಮಣಿಧಾರಕ್ಕೆ ಇರುವಂಥ ದಾರಿ ಇದು. ಸುಮಾರು ಒಂದು 100 ಮೆಟ್ಲು ಇರಬಹುದು. 100 ಮೆಟ್ಲು ಇದಾವ ಬ್ರದರ್? 123 123 ಮೆಟ್ಲು ಇರುವಂಥದ್ದು. ಕೆಳಗೆ ಡೌನು ಮಣಿಧರ ಫಾಲ್ಸ್ ಥರ ಇರುವಂಥ ಲೊಕೇಶನ್ ಅದು. ಇದು ಮಾಣಿಕ್ಯಧಾರದ ಮೆಟ್ಟಿಲುಗಳು. ಸುಮಾರು 123 ಮೆಟ್ಲು ಅಂತ ನಾನು ಹೇಳಿದೆ. ಅವೆಲ್ಲ ಮೆಟ್ಟಿಲುಗಳು ಇಳಿದ ಕೆಳಗೆ ಹೋಗಬೇಕು. ಮಾಣಿಕ್ಯಧಾರ ಅಂತ ಹೇಳಿದ್ರೆ ಒಂದು ಜಲಪಾತ, ನೀರು ಪ್ರಾಕೃತಿಕವಾಗಿ ಸುರಿಯುವಂಥ ಒಂದು ಜಲಪಾತ. ಇಲ್ಲೆಲ್ಲ ರೀತಿ ಹಿಂದೂ ಮುಸ್ಲಿಮ್ ಎಲ್ಲ ಭಾವೈಕ್ಯತವಾಗಿಯೇ ಬರೋದು. ಸುಮಾರು ಒಂದು ಏನಿಲ್ಲ ಅಂದ್ರೆ ದಿನಕ್ಕೆ 1000 ಜನ ಕೂಡ ವಿಸಿಟ್ ಮಾಡುವಂಥ ಸ್ಥಳ. ನೋಡೋಣ, ಪ್ರೇಕ್ಷಣೀಯವಾಗಿದ್ದರೆ ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಹೇಳಿ ನೋಡೋಣ. ನೇರವಾಗಿ ಇಲ್ಲಿಗೆ ಹೋಗೋಣ. ಇರುವಂಥ ದರ್ಗಾ ಇಲ್ಲೂ ಕೂಡ ಇರೋದು. ನೋಡೋಣ ನೆಕ್ಸ್ಟ್ ಮಾಣಿಕ್ಯಧಾರದ ಪಾಯಿಂಟ್ ತೋರಿಸ್ತೀನಿ. ಬಂಧುಗಳೇ, ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಬಂದು ಇಲ್ಲಿರ್ತಕ್ಕಂತಹ ಜಲಪಾತ ದಡಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಪವಿತ್ರತೆಗೆ ತುಂಬ ಹೆಸರುವಾಸಿಯಾಗಿದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಎಲ್ಲ ಕಾಸ್ಟ್ನವರು ಇಲ್ಲಿ ಬಂದು ಪವಿತ್ರವಾದ ಸ್ನಾನವನ್ನು ಮಾಡಿಕೊಂಡು ಪ್ರೇಯರ್ ಮಾಡಿ ಹೋಗ್ತಾರೆ. ಮತ್ತು ಅವರವರ ನಂಬಿಕೆ, ಅದು ನಾವು ಪ್ರಶ್ನೆ ಮಾಡೋದಕ್ಕಿಂತ ನೋಡಿಕೊಂಡು ಮುಂದಿನ ಒಂದು ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ವಿ. ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್ ಅಂತೇಳಿ. ಇಲ್ಲಿ ಮೇಲೆ ಹತ್ತು ಹೋಗ್ಬೇಕು. ಸುತ್ತಮುತ್ತ ಎಲ್ಲ ಗುಡ್ಡಗಳು ಇರುವಂಥದ್ದೇ ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಹತ್ತು ಹೋದರೆ ಮಾತ್ರ ನೀವೇನು ಹೇಳಿದ್ರಿ, ಗಾಳಿ ಕೆಂಚಮ್ಮನ ದೇವಸ್ಥಾನ ಅಥವಾ ಗಾಳಿ ಕೆಂಚಪ್ಪನ ದೇವಸ್ಥಾನ, ಪಲಂಗ್ ತಲಾಬ್, ನಮ್ಮ ಮುಸ್ಲಿಂ ಬಾಂಧವರು ಕರೀತಾರೆ ಪಲಂಗ್ ತಲಾಬ್ ಅಂತೇಳಿ. ಆ ಪ್ಲೇಸಿಗೆ ಹೋಗ್ಬೇಕು ಅಂತೇಳಿದ್ರೆ ಈ ಬೆಟ್ಟನೇ ಹತ್ಕೊಂಡು ಹೋಗ್ಬೇಕು. ಮೊದಲು ಗುಡ್ಡ ಹತ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಸ್ವಲ್ಪ ಎಲ್ಲ ಸೇರಿಕೊಂಡು ಕಮಿಟಿ ಪಂಚಾಯತ್ ಸೇರಿಕೊಂಡು ಇದನ್ನು ಗುಡ್ಡ ಕೊರೆದು ಬಿಟ್ಟು ದಾರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂಥರ ಗಾಳಿಪಟದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಮಿಂಚಾಗಿ ನೀನು ಬರಲು, ಅದೇ ಥರ ಕಾಣುವಂಥದ್ದು. ತುಂಬ ಚೆನ್ನಾಗಿದೆ. ಹೋಗೋಣ, ತಡ ಮಾಡೋದು ಬಿಡ, ಬನ್ನಿ ಹತ್ತಬೇಕು ಮೇಲೆ. ವಾವ್, ಸೂಪರ್. ಮೋಸ್ಟ್ಲಿ ಇದೆ ಅನಿಸುತ್ತೆ, ಗಾಳಿ ಕೆಂಚಮ್ಮನ ಕೆರೆ, ಏನೇ ಪಲಂಗ್ ತಲಾಬ್. ಸೂಪರ್ ಇದೆ. ಮೋಸ್ಟ್ ಅಲ್ಲಿ ಮೂಲೆಗಿದೆ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಝೂಮ್ ಮಾಡ್ತಾಯಿದ್ವಿ, ಅದು ದೇವಸ್ಥಾನ. ಮೇಲಿರೋದು ದರ್ಗಾ ಅನಿಸುತ್ತೆ. ಐತಿಹಾಸಿಕ ಕೆರೆ, ಹೆಸರುವಾಸಿಯಾಗಿರುವಂಥದ್ದು. ಎಲ್ಲ ಬೆಟ್ಟ ಗುಡ್ಡ ಪ್ರದೇಶದ ಏನು ನೀರಿದೆ ಜರಿಯೋಪಾದಿಯಾಗಿ ಕೆರೆಗೆ ಬರುತ್ತೆ. ಹಾಗಾಗಿ ಯಾವಾಗಲೂ ಇದರಲ್ಲಿ ನೀರು ಇದ್ದೇ ಇರುತ್ತೆ ನೋಡಿ. ಸುತ್ತಲೂ ಗುಡ್ಡ. ಮತ್ತು ಇನ್ನೆಲ್ಲ ಹೋಗ್ಬೇಕು, ಹರಿದ ನೀರು ಇಲ್ಲಿಗೆ ಬರಬೇಕು. ಫೇಮಸ್. ನೋಡೋಣ ಮುಂದೆ ಏನಾದರೂ ಚೆಂದ ಇದೆ ಇನ್ನೂ ಪ್ಲೇಸ್ ನೋಡ್ಕೊಂಡು ಹೋಗುವ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದೇನು ಹರಕೆಗಳು ತಮಗೇನೆಲ್ಲ ಈಡೇರಬೇಕಾಗಿದೆ, ಅವರು ಬಂದು ಕಲ್ಲುಗಳನ್ನು ಜೋಡಿಸ್ತಾರಂತೆ. ಈ ಥರ ನೋಡಿ ಕಾಣ್ತಾ ಇದೆ. ಸ್ಪೆಷಲಾಗಿ ಪ್ರತಿಯೊಬ್ಬರು ಕಲ್ಲು ಜೋಡಿಸ್ತಾರೆ, ಇಲ್ಲ ಮನೆ ಮಾಡಿ ಹೋಗ್ತಾರೆ. ಅವರ ಹರಕೆಗಳು ತೀರೋದ ನಂತರ ಅದನ್ನು ಮತ್ತೆ ಅದನ್ನು ತೆಗೆದು ಅಥವಾ ಬಿಳಿಸಿ ಹೋಗುವಂಥದ್ದು ಪದ್ಧತಿ ಇದೆ ಅಂತಪ್ಪ. ಇದು ಆದಿಕಾಲದಿಂದ ನಡ್ಕೊಂಡು ಬಂದಿದೆ ಅಂತೇಳಿ ಹೇಳ್ಕೊಂಡು ಬರ್ತಾರೆ. ಹೀಗೆಲ್ಲ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಇದು ಯಾರು ನಿಮ್ಗೆ ಏನು ಆಗಬೇಕು ನಮ್ಮ ಜೀವನದಲ್ಲಿ, ಆಮೇಲೆ ಕೆಲವು ಮಾಟ ಮಂತ್ರ
ಈ ಥರ ವಶೀಕರಣ ಅವೆಲ್ಲವೇನಾದ್ರು ಇದ್ದರೆ ಈ ಥರ ಕಲ್ಲು ಜೋಡಿಸ್ತಾರಂತೆ. ನೋಡ ಪದ್ಧತಿ ಹೆಂಗಿದೆ ನನಗೆ ಗೊತ್ತಿಲ್ಲ. ಈ ಪದ್ಧತಿ ಅನಾದಿ ಕಾಲದ್ದು ಅಂತ ಹೇಳ್ತಾರೆ. ಬಟ್ ಏನೇ ಆಗಲಿ ಅವರ ನಂಬಿಕೆ, ನಾವು ಅದನ್ನು ಪ್ರಶ್ನೆ ಮಾಡೋದು ಬೇಡ. ಮುಂದೆ ಹೋಗೋಣ. ಕಲ್ಲು ಮಾತ್ರ ಜೋಡಿಸಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಅದಕ್ಕೆ ತೀರು ಹೋಗಿದೆ, ಎಲ್ಲ ತಮ್ಮ ಬೈಕಿಗಳು ಈಡೋಗಿದೆ ಅಂದಾಗ ಮಾತ್ರ ಈ ಕಲ್ಲುಗಳನ್ನು ತೆಗೆದು ಬಿಡಿಸಿ ಹೋಗ್ತಾರಂತೆ. ಚೆನ್ನಾಗಿದೆ. ಕರೀತಾರೆ ಪಲಂಗ್ ತಲಾಬ್ ಅಂತಲೂ ಕೂಡ ಹೆಸರಿದೆ. ಈ ಇಲ್ಲಿಗೆ ಹೋಗ್ತಾ ಇರುವಂಥದ್ದು ದೂರ ಇದು ಕೂಡ ಬೆಟ್ಟಗುಡ್ಡದ ಗಿರಿ ತಪ್ಪಲುಗಳ ಮಧ್ಯೆನೇ ಇರುವಂಥದ್ದು. ಇಲ್ಲಿ ನೋಡಿ ಎಲ್ಲ ವೆಹಿಕಲ್ಸ್ಗಳನ್ನು ಅಲ್ಲಿ ಸ್ಟಾಪ್ ಮಾಡಿ ಬರ್ತಾರೆ. ಯಾಕಂತ ಹೇಳಿದ್ರೆ ಇದನ್ನು ಹೊತ್ತು ವಾಪಸ್ ಹೋಗಬೇಕಂದ್ರೂ ತುಂಬ ಕಷ್ಟ, ಕಟ್ಟಿಂಗ್ ಇಲ್ಲ. ಹಾಗಾಗಿ ಹೀಗೆ ನಡ್ಕೊಂಡು ಹೋದರೆ ಮನುಷ್ಯ ಏನೆಲ್ಲ ಕಂಡುಹಿಡಿಬೋದು, ಆರ್ಟಿಫಿಷಿಯಲಾಗಿ ಏನಾದರೂ ಮಾಡ್ಬೋದು, ಆದರೆ ಪ್ರಕೃತಿಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಏನು ಚೆಂದ ಇದೆ ಗೊತ್ತಾ. ಪೂರ್ತಿ ಇವೆಲ್ಲ ಆಕಾಶ ಬಾನು ಗಿರಿ ಎಲ್ಲಿ ಪರ್ವತಗಳೆಲ್ಲ ಒಂದಾಗಿದೆ ಅನ್ನೋ ಥರ ಫೀಲ್ ಆಗ್ತದೆ. ಮಳೆಗಾಲ, ಮಳೆ ಬೇರೆ ಸ್ಟಾರ್ಟ್ ಆಗುತ್ತಂತೆ. ಇದು ಕಚ್ಚಾ ರೋಡು, ವೆಹಿಕಲ್ಗಳೆಲ್ಲ ಹೋಗ್ತಾ ಇಲ್ಲ. ಆದರೂ ಈ ಮಧ್ಯೆ ಏನೋ ಒಂದು ಕುತೂಹಲ. ನಾವಂತೂ ಪ್ರಕೃತಿ ಪ್ರಿಯರು, ನಮ್ಮ ಜೊತೆ ಸಪೋರ್ಟಿವ್ ಆಗಿ ಮಾಡ್ತಾಯಿದ್ವಿ, ಫ್ಯಾಮಿಲಿಯಾಗಿ, ಪಿಕ್ನಿಕ್ಕಾಗಿ. ನೋಡಿ ಹೇಳ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ಬೆಳವಣಿಗೆ ಅವರು ಕೂಡ ಕಾರಣಕರ್ತರು. ಸುಮಾರು ವೀಡಿಯೋ ಅವರ ಹೆಲ್ಪ್ ತೊಗೊಂಡು ಹೋಗ್ತೀವಿ. ನೋಡಿರಿ ಕವರು, ಪ್ಲಾಸ್ಟಿಕ್ಕು ನಮ್ಮ ಜನ ಇದೊಂದು ಹಾಕೋದು ಬಿಡೋದಿಲ್ಲ. ಇವೆಲ್ಲ ಹಾಕಬಾರ್ದು. ಇಲ್ಲ ಹಸುಗಳೆಲ್ಲ ಬರ್ತಾಯಿರ್ತವೆ, ಪ್ರಾಣಿಗಳು, ಕಾಡು ಪ್ರಾಣಿಗಳೆಲ್ಲ ಬರ್ತಿರ್ತವೆ. ಹಂಗೆ ಬಂದಾಗ ಅದನ್ನು ತಿಂದು ಕಾಯಿಲೆ ಬೀಳೋದು ಗ್ಯಾರಂಟಿ. ಬನ್ನಿ ತಡ ಮಾಡೋದ, ಇನ್ನಷ್ಟು ವೀಡಿಯೋಗಳು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹೋಗೋಣ. ಇದು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ. ಅದರ ಎಂಟ್ರೆನ್ಸ್ ಇದು, ಬಟ್ ಒಳಗೆ ಮೊಬೈಲ್ಗಳಿಗೆ ಅವಕಾಶ ಇಲ್ಲ. ಈ ಥರ ಇದೆ ಪ್ಲೇಸು. ಪೊಲೀಸ್ ಸ್ಟೇಷನ್ ಮುಂಭಾಗನೇ ಚೆನ್ನಾಗಿದೆ. ವಾಹನ ನಿಲುಗಡೆಯಿಂದ ಹಿಡಿದು ಪ್ರತಿಯೊಂದು ಕೂಡ ವ್ಯವಸ್ಥೆ ಚೆನ್ನಾಗಿದೆ. ಸ್ವಚ್ಛತೆ ಕಾಪಾಡಬೇಕು ಅಷ್ಟೇ. ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ಒಳ್ಳೆಯದು. ಎಂಟ್ರೆನ್ಸ್ ಇಲ್ಲ, ಸುಮಾರು ಜನ, ಸಾವಿರಾರು ಜನ ವಿಸಿಟ್ ಮಾಡ್ತಾರೆ. ಈ ಪ್ಲೇಸ್ ಇರುವಂಥದ್ದೇ ಬಾಬಾ ಬುಡನ್ಗಿರಿ ದತ್ತಪೀಠ ಇರುವಂಥ ಸ್ಥಳ. ಬಂಧುಗಳೇ, ಇದು ಹೊನ್ನಮ್ಮನ ಹಳ್ಳ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಆಗಿರುವಂಥದ್ದು. ಎಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಹಳ್ಳ ಹೊನ್ನಮ್ಮ ದೇವಿ. ಇವತ್ತು ಜಸ್ಟ್ ಒಂದು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಇತ್ತು, ಬಟ್ ಎಲ್ಲ ಪ್ಲೇಸ್ಗಳನ್ನು ನೋಡಬೇಕು. ಹಾಗಾಗಿ ಈ ಪ್ಲೇಸ್ನ ನಾನು ತೋರಿಸ್ತಾ ಇದ್ದೆ. ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಈ ಹೊನ್ನಮ್ಮ ದೇವಿ ಹಳ್ಳ ಇರುವಂಥದ್ದು ಮುಳ್ಳಯ್ಯನಗಿರಿ ಸಮೀಪ, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿಗೆ ಬರುವಂಥ ಇಲ್ಲೊಂದು ಹಾಕಿದ್ದಾರೆ ನೋಡಿ. ಯಾರಿಗಾದರೂ ನೀರಿಗೆ ಸಂಬಂಧಿಸಿದ ಕಷ್ಟಗಳು ಇದ್ದಲ್ಲಿ ಈ ದೇವಿಯಲ್ಲಿ ಪ್ರಾರ್ಥಿಸಿದರೆ ಅವರ ಕಷ್ಟ ಪರಿಹಾರವಾಗುತ್ತದೆ ಎಂದು ಅಪಾರ ನಂಬಿಕೆ ಇದೆ ಅಂತೇಳಿ. ಆಮೇಲೆ ದತ್ತಮಾಲೆ ದಿನ ಏನು ಅವತ್ತು ಮಾಲೆ ಎಲ್ಲ ಹಾಕಿರ್ತಾರೆ, ಅದನ್ನು ವಿಸರ್ಜನೆ ಮಾಡುವ ಸ್ಥಳ ಕೂಡ ಇದೆ. ಇಲ್ಲಿ ಮೊದಲು ಪೂಜೆಗೆ ಆರೈಕೆಯನ್ನು ಮಾಡ್ಕೊಂಡ ನಂತರ ಮುಂದೆ ಹೋಗ್ತಾರೆ ಅನ್ನುವಂಥದ್ದು ಒಂದು ನೋಟಿಸ್ ಬೋರ್ಡ್ ಇದೆ. ಬನ್ನಿ, ಹೀಗೆ ಚೆಂದ ಇರುವಂಥ ಫಾಲ್ಸ್ ಇದು. ಪಕ್ಕದಲ್ಲಿ ದೇವಸ್ಥಾನ ಇದೆ, ಮೋಸ್ಟ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನವೇ ಇರಬೇಕು. ಇಲ್ಲಿ ನೋಡಿ, ಆ ಕಲ್ಲು ಬಂಡೆಯ ಮಧ್ಯೆ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಜಸ್ಟ್ ಇದೊಂದು ನಿಮಗೆ ಪರಿಚಯಾತ್ಮಕ, ಎಲ್ಲದೂ ಕೂಡ ಇರಬೇಕು. ಚೆನ್ನಾಗಿದೆ ಅಲ್ವ. ಈ ಥರ ಫಾಲ್ಸ್ ಇದೆ. ಪ್ರವಾಸಿಗರನ್ನು ಕಣ್ಣು ಸೆಳೆದು ಕರೆಯುವಂತಹ ಜಾಗ. ಸೂಪರ್ ಆಗಿದೆ. ಏಕಾಂತ ಇರಲು ಜೊತೆಯಾಗಿ ಬಂದೆ. ಈ ಸ್ಥಳಕ್ಕೆ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ, ಎಲ್ಲ ಧರ್ಮೀಯರು ಭೇಟಿ ಕೊಡ್ತಾರೆ. ತಮ್ಮ ಹರಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ನೋಡಿ, ಗುಡ್ಡದ ಮಧ್ಯೆಯಿಂದ ನೀರು ಜಿನುಗ್ತಾ ಇರುತ್ತೆ. ಹೀಗೆ ನಾನು ಬಂದಿದ್ದಂತೂ ಮೊದಲನೇ ಸಾರಿ. ತುಂಬ ಎಂಜಾಯ್ ಅಂತೂ ಮಾಡ್ತಾಯಿದ್ದೀನಿ ಕುಟುಂಬದ ಜೊತೆ. ಹೋಗೋಣ.